ರಾಮನಗರ ಜಿಲ್ಲೆ ಮರುನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮನಗರ ಕನಕಪುರ ಮೆಡಿಕಲ್ ಕಾಲೇಜನ್ನು ನಿರಾಕರಣೆ ಮಾಡಿರುವ ವಿಚಾರಕ್ಕೂ ಕೂಡ ಮಾಗಡಿಯಲ್ಲಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮನಗರ ಮತ್ತು ಕನಕಪುರಕ್ಕೆ ಮೆಡಿಕಲ್ ಕಾಲೇಜ್ ನಿರಾಕರಣೆ ಆಗಿರುವ ವಿಚಾರಕ್ಕೆ ಮಾಗಡಿಯಲ್ಲಿ ಮಾತನಾಡಿದ್ದಾರೆ ಸಂಸದರು. ಕೇಂದ್ರಕ್ಕೆ ಅಪ್ಲಿಕೇಶನ್ ಹಾಕಿರೋದೇ ತಪ್ಪು. ಅನುಮತಿ ನೀಡೋದಕ್ಕೆ 600 ಬೆಡ್ ಆಸ್ಪತ್ರೆ ಬೇಕಿತ್ತು, ಅದನ್ನು ಕಟ್ಟಿಸಿಲ್ಲ. ಬೋಧಕರನ್ನ ನೇಮಕ ಮಾಡಿಲ್ಲ. ಮೂಲ ಸೌಕರ್ಯಗಳು ಯಾವುದೂ ಇಲ್ಲ. ಇವ್ರು ಯಾವುದೂ ಸರಿಯಾಗಿ ಅಪ್ಲಿಕೇಶನ್ ಹಾಕೊಳ್ಳದೆ ನಾವು ಲೋಕಸಭೆಯಲ್ಲಿ ಹೇಗೆ ಮಾತನಾಡೋದು? ಸರಿಯಾಗಿ ಅಪ್ಲಿಕೇಶನ್ ಹಾಕದೆ ಲೋಕಸಭೆಯಲ್ಲಿ ಮಾತಾಡೋದಕ್ಕಾಗಲ್ಲ. ಮಾತಾಡಿದ್ರೆ ವೈದ್ಯರಾಗಿ ಫೂಲಿಶ್ ಆಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇದು ರಾಜ್ಯ ಸರ್ಕಾರದ ಪ್ರಮಾದ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ್ರು ಅವರು. ಮೆಡಿಕಲ್ ಕಾಲೇಜನ್ನ ಕೇಂದ್ರ ನಿರಾಕರಣೆ ಮಾಡಿರೋದಲ್ಲ, ಇವರು ಅಪ್ಲಿಕೇಶನ್ ಹಾಕಿರೋದೇ ತಪ್ಪು, ಅದು ಹಾಕೋ ರೀತಿ ಅಲ್ಲ ಅಂತ ಅಂದಿದ್ದಾರೆ ಸಂಸದರು. ಟೀಚಿಂಗ್ಸ್ ಇಲ್ಲ ಅದು ಅಪ್ಲಿಕೇಶನ್ ಹಾಕಿರೋದೇ ತಪ್ಪು. ಇವರು 600 ಬೆಡ್ ಆಸ್ಪತ್ರೆ ಇರಬೇಕು. 600 ಬೆಡ್ ಆಸ್ಪತ್ರೆ ಎಲ್ಲಿ ಕಟ್ಟಿಲ್ಲ. ಆಮೇಲೆ ಅದಕ್ಕೆ ಬೋಧಕರನ್ನ ನೀವು ಅಪಾಯಿಂಟ್ ಮಾಡಬೇಕು, ಮೆಡಿಕಲ್ ಟೀಚಿಂಗ್ ಸ್ಟಾಫು. ಸೊ ಮೆಡಿಕಲ್ ಟೀಚಿಂಗ್ಸ್ ಇನ್ಫ್ಯಾಕ್ಟು ಅಪ್ಲಿಕೇಶನ್ ಹಾಕಿರೋದೇ ಸರಿಯಿಲ್ಲ. ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವೆಲ್ಲ ಇರಬೇಕಲ್ಲ, ಮೂಲಭೂತ ಸೌಕರ್ಯ. ಆಸ್ಪತ್ರೆ ಇರಬೇಕು, ಆಸ್ಪತ್ರೆಗೆ ಟೀಚಿಂಗ್ ಸ್ಟಾಫ್ ಇರಬೇಕು, ಯಾವುದೂ ಇಲ್ಲ. ಏನೋ ಸುಮ್ಮನೆ ಒಂದು ಅದು ಸರಿಯಾಗಿ ಅಪ್ಲಿಕೇಶನ್ ಹಾಕಿದರೆ ಕೊಡ್ತಾರೆ. ಈ ಲೋಕಸಭೆಯಲ್ಲಿ ಇದನ್ನ ಎತ್ತಕ್ಕೋದ್ರೆ ಏನಾದರೂ ಏನಪ್ಪ ಇವರು ಇಷ್ಟೊಂದು ದೊಡ್ಡ ವೈದ್ಯರು ಇವರೇ ಮಾತಾಡ್ತಾವ್ರೆ, ಒಂಥರ ಫೂಲಿಶ್ ಐಡಿಯಾ ಆಗುತ್ತೆ. ಅಂದರೆ ಇದು ರಾಜ್ಯ ಸರ್ಕಾರಗಳ ಪ್ರಮಾಣ ಅಬ್ಸಲ್ಯೂಟ್ಲಿ. ಅಲ್ಲ, ನೀವೇ ನೋಡಿ, ಈಗ ಕನಕಪುರದಲ್ಲಿ 600 ಬೆಡ್ ಆಸ್ಪತ್ರೆ ಇದೆಯಾ? ಈಗಿರೋ ಆಸ್ಪತ್ರೆಯಲ್ಲಿ ಸರಿಯಾಗಿ ಹೋಯ್ದಿಲ್ಲ. ರಾಮನಗರದಲ್ಲಿ ಇದೆಯಾ? ಆಯಿತು, ಯಾವುದಾದ್ರು ಟೀಚರ್ ಇದು ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ ಅಪಾಯಿಂಟ್ ಮಾಡಿದಾರಾ? ಇಲ್ಲ. ಫಸ್ಟು ಅರ್ಜಿ ಹಾಕಿರೋದೇ ತಪ್ಪು. ಇಲ್ಲ